ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಮೂಲಭೂತ ಸೌಕರ್ಯವಿಲ್ಲದೆ ಶಾಲೆಗೆ ಕೋಣೆಗಳಿಲ್ಲದೆ ಪರಿತಪಿಸುತ್ತಿರುವ ಬಾದಾಮಿ ತಾಲೂಕಿನ ಕುಟುಕನಕೇರಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೃಂದ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಟುಕನಕೇರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 8ನೇ ತರಗತಿಯವರೆಗೆ ಪಾಠ ಮಾಡುತ್ತಿರುವ ಶಿಕ್ಷಕ ಮತ್ತು ಶಿಕ್ಷಕಿಯರ ಗೋಳು ನೋಡಲಾಗ್ತಿಲ್ಲ. ಏನಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೋಣೆ ಇಲ್ಲ. 2 ಕೋಣೆಗಳು ಶಿಥಿಲಗೊಂಡಿದ್ದು ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ತಿಳಿಸಿದ್ದೇವೆ. ತಾಲೂಕು ಪಂಚಾಯತ್ ಇಒ ಅವರು ಕೂಡ ವೀಕ್ಷಣೆ ಮಾಡಿದ್ದಾರೆ. ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿ ಅವರು ಕೂಡ ಕೂಡಲೇ ಕಟ್ಟಡ ನಿರ್ಮಾಣ ಮಾಡಲು ಅಧಿಕಾರಿಗಳಿಗೆ ಆದೇಶ ಮಾಡಿದ್ರೂ ಕೂಡ ಕೆಲಸ ಮಾತ್ರ ಶುರುವಾಗದೆ ಮಕ್ಕಳು ಶಾಲೆಯ ಹೊರಗೆ ಕೂತು ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನಗಳಿಂದ ಮಕ್ಕಳು ಈ ಪರಿಸ್ಥಿತಿಯಲ್ಲೇ ಪಾಠ ಕೇಳುವಂತಾಗಿದೆ. ಅಷ್ಟೇ ಅಲ್ಲದೆ ಶಾಲೆಯ ಆವರಣದಲ್ಲಿ ಶಾಲೆ ಅವಧಿ ಮುಗಿದ ಮೇಲೆ ಗ್ರಾಮಸ್ಥರು ಶಾಲೆಯ ಗೇಟ್ ಬೀಗ ಮುರಿದು ಶಾಲೆಯ ಆವರಣದಲ್ಲಿಯೇ ಮೂತ್ರ ವಿಸರ್ಜನೆ ಮಾಡುತ್ತಿದ್ದು ಇದು ತುಂಬಾ ಖೇದಕರದ ಸಂಗತಿ ಅಂತ ತಿಳಿಸಬಹುದು. ಶಾಲೆಯನ್ನ ಕಾಪಾಡಬೇಕಾದ ಗ್ರಾಮಸ್ಥರೇ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇದರೆ ಕಾಪಾಡೋರು ಯಾರು ಎನ್ನುವ ಪರಿಸ್ಥಿತಿ ಕುಟುಕನಕೇರಿ ಗ್ರಾಮದ ಸರ್ಕಾರಿ ಶಾಲೆಯ ಪರಿಸ್ಥಿತಿಯಾಗಿದೆ ಅನ್ಬಹುದು. ಶಾಲೆಯಲ್ಲಿ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಶಿಕ್ಷಕರು ಪರಿತಪಿಸುವ ಹಾಕಿದೆ. ಬಾದಾಮಿ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಇಲ್ಲಿರುವ ಅವ್ಯವಸ್ಥೆಯನ್ನ ಸರಿಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಧಿಕಾರವೆಂಬ ಚಾಟಿ ಬೀಸಿದ್ರೆ ಕಾಮಗಾರಿ ಶುರುವಾಗುತ್ತೆ. ದೇಶದ ಭವಿಷ್ಯ ಎಂದು ಕರೆಯುವ ವಿದ್ಯಾರ್ಥಿಗಳಿಗೆ ಕೂತು ಕಲಿಯಲು ಸೂರು ಕಲ್ಪಿಸಿಕೊಟ್ಟಂತಾಗುತ್ತೆ ಅನ್ನೋದೇ ನಮ್ಮ ವಾಹಿನಿಯ ಕಳಕಳಿ. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ತೆಗಿಲಿಕ್ಕೂ ಮ್ಯಾಲ ಹತ್ತಿ ಬಂದು ಒಳಗ ಅದೊಂದು ರೂಮಿಂದ ಏನು ವ್ಯವಸ್ಥೆ ಐತೆ ಮಾಡಿಸ್ಬೇಕು ಸರ್. ಉಳ್ಕೆಲ್ಲ ವರದಿ ಸಂಬಂಧಪಟ್ಟಂಗ ಗ್ರಾಮಸ್ಥರ ಸಹಕಾರ ಬೇಕಿದ್ದಕ್ಕ ಅವ್ರ ಸಹಕಾರ ಇದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ. ಅಡಿಗೆ ಮಾಡ್ತಿದ್ರ ಮೊದಲ ಅದೇನಾಗೈತ್ರಿ ಹಡ್ಡಿ ಎಲ್ಲ ಪೂರ ಒಂದು ಫ್ಲೋರ್ ಎಲ್ಲ ಒಡೆದ್ ಬಿಟ್ಟೈತ್ರಿ. ಪದೇ ಪದೇ ನೀವು ಪ್ರಯತ್ನ ಮಾಡಿರಿ. ಆ ಪ್ರಯತ್ನಕ್ಕೆ ಅವರೆಲ್ಲ ಸರಿಯಾದ ಸಹಕಾರ ಕೊಟ್ಟಿಲ್ಲ. ಇದನ್ನ ಅಲ್ರಿ CRP ಫೋಟೋ ಹೊಡ್ಕೊಂಡು ಹೋಗ್ಯಾರ, PDO ಫೋಟೋ ಹೊಡ್ಕೊಂಡು ಹೋಗ್ಯಾರ. ಅವ್ರು ಇವ್ರು ಯಾರವ್ರು ಇಯೋದವ್ರು ಬಂದಿದ್ರು, ಅವ್ರು ಹೊಡ್ಕೊಂಡು ಅಂದ್ರೆ ಹೆಗ್ ನಡ್ಡೈತ್ರಿ. ಫ್ಲೋರ್ ಅರ್ಧಂಬರ್ಧ ಎಲ್ಲ ಹೋಗೇ ಲಾಸ್ಟ್ ಸಿಮೆಂಟ್ ಅದು ಇಟ್ಟಾರ್ರಿ. ಇವ್ರಿ ಕಟ್ಟಾಕತ್ತಾರಲ್ರಿ, ಅದು ಸಿಮೆಂಟ್ ಅದು ಇಟ್ಟಾರ. ಅಲ್ಲ ಅವ್ರ ಈ ಕಟ್ಟಡದಿಟ್ಟಾರ ಆ ಕಟ್ಟಡದಿಟ್ಟಾರ ಈ ಕಟ್ಟಡದಿಟ್ಟಾರ ಶೌಚಾಲಯದ ಅವ್ರ ಸಿಮೆಂಟ್ ಪೈಪು ಏನೇನ ಇಟ್ಟಾರ್ರಿ ಅದ್ರೊಳಗ. ಅದೇನಿಗೈತಿ ಫ್ಲೋರ್ ಎಲ್ಲಾ ಅರ್ಧಂಬರ್ಧ ಹೋಗಿ ಬಿಟ್ಟೈತ್ರಿ. ಅದನ್ನ ಹೇಳಾಕತ್ತ ಈಗ ಎಷ್ಟ್ರಿ 7-8 ತಿಂಗಳನ ಆತ್ರಿ. ನಾವು PDOರಿಗೆ ಸ್ವತಃ ಹೋಗಿ ಗ್ರಾಮ ಪಂಚಾಯತಿಗೆ ಹೋಗಿ ಕುಂತು ಇದನ್ನ ಮಾಡ್ಸಬೇಕ್ರಿ ಮೇಡಮ್ರ ಅಂತ ಹೇಳನ ಅವತ್ತು ಇವ್ರು ಬಂದಿದ್ರು ಬಾದಾಮಿಲಿಂದ. ಅವರು ಈ ಅಧ್ಯಕ್ಷರು ಇಲ್ಲಲ್ರಿ, ಈ ಪಂಚಾಯತಿಗೆ ಅಧ್ಯಕ್ಷರು ಇಲ್ರಿ. ಅದ್ರ ಬದ್ಲಿ ಅವ್ರು ಇವ್ರು ಮಾಡ್ತಾರಂತ. ಅವ್ರ ಎದುರಿಗಿನ ಮೇಡಮ್ ಅವ್ರು ಹೇಳಿದ್ರು, ಇದಕ್ಕ ಇವರು MLA ಅವ್ರ ಫಂಡ್ ಐತ್ರಿ ಸರ, ಅದ್ರ ಕಾರ್ಯಯೋಜನೆ ಮಾಡ್ಕೊಂಡು ಅದನ್ನ ಮಾಡಿಸ್ತೀವಿ ಅಂದ ಭಾಳ ದಿವ್ಸ ಇನ್ನೂವರೆಗೂ ಮತ್ತೆ ಅವ್ರಿಗೆ ಯಾರಿಗೆ ಕೊಟ್ಟಾರಂತ ಅವ್ರಿಗೆ ಹೇಳೇನ್ರಿ ನಾನು. ಅವ್ರ ಮನೆ ಈಗ 2-3 ಸಲ ಕೇಳಿದ್ರು, ಇಂಜಿನಿಯರ್ ಬಂದ್ ನೋಡ್ಕೊಂಡು ಹೋಗ್ತಾರ್ರಿ, ಮಾಡ್ತಾರ್ರಿ.
ಇಷ್ಟ ಹೇಳ ಸದ್ಯಕ್ಕೆ ಇದೊಂದು ರೂಮ್ ಸಹ ಸರಿಪಡಿಸ್ಕೋಬೇಕು ಅಷ್ಟೇ ನೀವು. ಸರಿನಾ ಐತ್ರಿ ಅದು ಸರ್ ಸರ್ ರೂಮ್ ಸರಿಪಡಿಸ್ಕೊಂಡ್ರೆ ರೂಮ್ ಕ್ಲಾಸ್ ಹೋಗ್ತೇವಲ್ಲ. ಅಲ್ಲ ಮಾಡ್ಕೊಂಡು ಕರೆಕ್ಟ್ ಆಗಿ ಸರ್, ಬಟ್ ಏನೈತಿಲ್ಲ ಮೂಲಭೂತ ಸೌಕರ್ಯ ಸಮಸ್ಯೆ ಇಲ್ಲಿ. ಹುಡುಗರು ರೆಸ್ಟಿಗೆಲ್ಲ ನೋಡಿದ್ರಿ ಶೌಚಾಲಯ ಇಲ್ಲ ಅಂತ ಹೇಳಿ ಲೇಡೀಸ್ ಟೀಚರ್ಸ್ ಅಲ್ಲಿ ಮೊದಲ್ ಇತ್ರಿ, ಈಗ ಹೊಡೆದಾರ್ರಿ ಅದನ್ನ ಹೊಡೆದ್ ಕಟ್ಟಾಕಿರ್ತಾರ. ಅಲ್ಲ ಆದಷ್ಟು ಬೇಗ ಕೆಲಸ ಮಾಡಿದ್ರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಕಾಂಟ್ರಾಕ್ಟರ್ ಅದಾರಲ್ರಿ, ನಮ್ ಪ್ರತಿ ಫೋನ್ ಹಚ್ತೀನ್ರಿ ಅವ್ರಿಗೆ, ಮೇಡಮ್ ನಾಳೆ ಸ್ಟಾರ್ಟ್ ಮಾಡ್ತೀವ್ರಿ, ಸ್ಲ್ಯಾಬ್ ಹಾಕುದೈತ್ರಿ, ಈಗ ಅದೈತ್ ಮಾಡಿ ಸ್ಲ್ಯಾಬ್ ಹಾಕ್ತೀವ್ರಿ, 2 ಡೇ ಸ್ಲ್ಯಾಬ್ ಹಾಕ್ತೀವ್ರಿ ಅಂತ ಹೇಳ. ಯಾರು ರೆಸ್ಪಾನ್ಸಿಬಲ್ ಅವ್ರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.